ನೋಡ್ರಿ ಹಂಗು ಹಿಂಗು ಮಾಡಿ ಬಾಳೆ ಕಂಬ ಎಲ್ಲ ಕಟ್ ಮಾಡಿ ಆರಮಿಡಿ ಹಾಕೊಂಡಿನ ಆರಮಿಡಿ ಹಾಕೊಂಬಿಟ್ಟ ನೋಡ್ರಿ. ಬಾಯಲ್ಲಿ ಕೇಸರಿ ವಿಮಾರ್ ಇದೊಂದು ಬದುಕಿ, ಇದೊಂದು ಜನ್ಮವೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಿಮ್ಮಪ್ಪ ಅಲ್ಲಿ ನಿಮ್ಮಪ್ಪ ಏನು ಸರ್ ಗಣಪ ಬಿಟ್ಟರೆ ಗಣಪನ್ನ ಬಿಟ್ಟೆ ಸರಿ ಅಪ್ಪ ನೀರಿದ್ರೆ ಹುಲ್ಗೇಸನ್ ಬಿಡ್ಬೇಕಂತ ಮಾಡಿದ್ದೆ ನೋಡ್ರಿ. ನೋಡಪ್ಪ ನಾವು ಬಾಳೆ ಬೆಲೆ ಕಡೆ ಬಂದ್ವಿ, ಇಂಥ ಬಾಳೆ ತೋಟದಾಗ ಬಂದೀವಿ. ಯಾವನಾರು ಬಂದು ಹಿಡ್ಕೊಂಡು ಹೋದ್ರೆ ಕೇಳೋದ್ರಾಗ ನೋಡ್ರಿ. ಬೆಳಗ್ಗೆ ಗಣಪ ಹಬ್ಬ ಸಂಬಂಧ ಬಾಳೆ ಕಂಬ ಬೇಕಾಗೈತಿ. ಇಲ್ಲಿ ತೋಟದಾಗ ಬಂದೀವಿ, ಬಾಳೆ ಕಂಬ ತಾಂಬರಕ್ಕೆ ಬಂದೀವಿ. ಅಲ್ಲಿ ಹಳೆಯ 2-3 ಕೊಯ್ದು ಇಟ್ಟನ, ಇನ್ನೊಂದು 2-3 ಬೇಕು. ನೆಕ್ಸ್ಟ್ ಮಾನೇಲಿ ತಾಂಬರಕ್ಕೆ ಹೋಗ್ಬೇಕು. ಈ ಹಳೆಯ ನೋಡ್ರಿ ಸಾಹಸ ನೋಡ್ರಿ. ಹಂಗು ಹಿಂಗು ಮಾಡಿ ಬಾಳೆ ಕಂಬ ಎಲ್ಲ ಕಟ್ ಮಾಡ್ಕೊಂಡಿವಿ. ಅವ್ರು ಓನರ್ ಬಂದುಬಿಟ್ಟೇನೆ, ಅವ್ರು ದೊಡ್ಡ ಕಟ್ ಮಾಡಿ ಕೊಟ್ಟರು. ಇಲ್ಲಿ ನೋಡ್ರಿ ಹಳೆಯ ಕಟ್ಕೊಂತ ಕೂತ್ಕೊಳ್ಳೋಣ. ಈಗ ಅಂಗಡಿಗೆಲ್ಲ ಒಟ್ಟ ಮಾವೊಂದು ಅಂಗಡಿ ಸುದ್ದಿ ಇರ್ಬೇಕು, ಅಂಗಡಿ ಮಸ್ತ್ ಆಗ್ಬೇಕಂತೇಳಿ ರೆಡಿಯಾಗಿ ಇಲ್ಲಿ ನೋಡ್ರಿ ದುರ್ಗೇಶ್ ಕೂಡ ಬೆಳಗ್ಗೆ ಎದ್ಬಿಟ್ಟನ. ಇಲ್ಲಿ ಹುಡುಗ ಆರಮಿಡಿ ಹಾಕೊಂಡಿನ ಆರಮಿಡಿ ಹಾಕೊಂಬಿಟ್ಟ ನೋಡ್ರಿ. ಬಾಯಲ್ಲಿ ಕೇಸರಿ ವಿಮಾರ್ ಇದೊಂದು ಬದುಕಿ, ಇದೊಂದು ಜನ್ಮವೇ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡ್ರಿ ಗಣಪತಿ ಹಬ್ಬದ ಲಾಗ್ ನಮ್ಮ ಯಜಮಾನ್ರ ಇವತ್ತು ಎಡಿಟ್ ಮಾಡಕತ್ತಾರ. ಸೊ ಇವತ್ತು ಅಪ್ಲೋಡ್ ಮಾಡಕತ್ತೀವಿ ಯೂಟ್ಯೂಬಿಗೆ. ಭಾಳ ದಿನ ಆಯ್ತು, ಆಗಲೇ ಒಂದು 4-5 ತಿಂಗಳ ಮೇಲೆ ಆಯ್ತು. ಇಲ್ಲಿ ಅಡ್ಜಸ್ಟ್ ಮಾಡ್ಕೇಳ್ರಿ. ನೋಡ್ರಿ ಹೆಂಗದಾರ ನೋಡ್ರಿ ಗಣಪತಿ ಜೊತೆಗೆ ಪುಟಾಣಿ ಗಣಪತಿಗಳು ನೋಡ್ರಿ. ಇವ್ರದ ಭಾಳ ನೋಡೋದು, ದೊಡ್ಡ ಗಣಪಕ್ಕಿಂತ ಇವ್ರದ ನೋಡೋದು ಎಷ್ಟು ಕ್ಯೂಟಾಗಿ ಅಷ್ಟು ಮಸ್ತ್ ಹೊಂಟಾರ ನೋಡ್ರಿ. ಇವ್ರಿಗಿರೋ ಸಂತೋಷ ನಿಜವಾಗ್ಲೂ ದೊಡ್ಡವರಿಗೆ ನಮಗೆ ಯಾರಿಗೂ ಇರೋಂಗಿಲ್ಲ. ಮಕ್ಕಳದ್ದು ಅಷ್ಟು ಅವ್ರದ್ದು ಖುಷಿ ಹುಡುಗರಿಗೆ ಗಣಪತಿ ಅಂದರೆ. ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರು ಗಣಪತಿ ತರಕ್ಕೆ ಬಂದಾರ. ರಾತ್ರಿನೇ ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ರು. ನಾವು ಹೋಗಿದ್ವಿ, ನಾನು ಹುಲ್ಗೇಶ್ ನಮ್ಮ ಯಜಮಾನ್ರು ಹೋಗಿದ್ವಿ. ಈಗ ನಮ್ಮ ಮುದ್ದು ಗಣಪತಿನ ಕರ್ಕೊಂಬರಕತ್ತಾರ. ನಿಮ್ಮಪ್ಪ ಅಲ್ಲಿ ನಿಮ್ಮಪ್ಪ ನಮ್ಮ ಗಣಪತಿ ಬಂದ ನಮ್ಮ ಸ್ಟುಡಿಯೋಕ್ಕೆ. ನಾವು ಫಸ್ಟ್ ವರ್ಷ ನಾವು ಈಗ ಗಣಪತಿ ಇಡ್ತಾ ಇರೋದು ನಮ್ಮ ಸ್ಟುಡಿಯೋದೊಳಗೆ. ಆರತಿ ಮಾಡಿ ಒಳಗೆ ಕರ್ಕೊಂಡೀವಿ ನೋಡ್ರಿ. ಎಷ್ಟು ಚಂದ ಕಾಣಕದನ ನಮ್ಮ ಗಣಪತಿ. ನೋಡಿದ್ರೇ ಎಷ್ಟು ಖುಷಿ ಆಗ್ತದ ನನಗಂತೂ. ನಾವು ಯಾವುದೇ ಒಂದು ಪೂಜೆ ಆಗಲಿ, ಯಾವುದೇ ಒಂದು ಹಬ್ಬ ಆಗಲಿ ಮಾಡಬೇಕು ಅಂತಂದರೆ ಅದು ನಮ್ಮ ಇಷ್ಟ ಇದ್ದರೆ ನಾವು ಮಾಡಬೇಕು ಅಂದರೆ ಆಗೋದಿಲ್ಲ. ಆದರೆ ನಮಗೆ ಆ ದೇವರು ಮಾಡಬೇಕು ಅಂತ ಅನುಗ್ರಹ ಕೊಟ್ಟರೆ, ಆ ಒಂದು ದೇವರ ಆಶೀರ್ವಾದ ಇದ್ದರೆ ಮಾತ್ರ ನಮಗೆ ಮಾಡೋಕ್ಕೆ ಸಾಧ್ಯ. ಹಂಗೆ ನಮ್ಮ ಗಣಪತಿ ಬಂದು ಇಲ್ಲಿ ನಾವು ಪೂಜೆ ಮಾಡಬೇಕು ಅಂತಂದರೆ ಅದು ಗಣಪತಿ ಆಶೀರ್ವಾದ ಅಂತ ನಾವು ಅಂದ್ಕೊತೀವಿ. ಹಂಗಾಗಿ ಈ ವರ್ಷ ಗಣಪತಿ ಇಟ್ಟಿವಿ ಪುಟ್ಟದಾಗಿ. ನೋಡಿ ಎಷ್ಟು ಚಂದ ಕಾಣಕತ್ತಾನ ಗಣಪತಿ. ನೋಡೋಕೆ 2 ಕಣ್ಣು ಸಾಲವಲ್ತು, ಅಷ್ಟು ಮುದ್ದಾಗಿ ಕಾಣಕತ್ತಾನ. ಪೂಜೆ ಎಲ್ಲ ಮಾಡಿದೆ, ಹಾಗೆ ಸಿಂಪಲ್ಲಾಗಿ ಮಾಡಿದೆ ಪೂಜೆ. ಗೌರಿ ಗಣೇಶ ಹಬ್ಬ ಯಾವಾಗಲೂ ಕೂಡ ಹಿಂದೆ ಮುಂದೆ. ಫಸ್ಟ್ ಗೌರಿ ಬರ್ತಾಳೆ. ಆ ಗೌರಿ ಅವ್ರ ತಾಯಿನ ಕರ್ಕೊಂಡು ಹೋಗೋಕ್ಕೆ ಭೂಮಿಗೆ ಗಣೇಶ ಬರ್ತಾನಂತೆ. ನಮ್ಮ ಸ್ಟುಡಿಯೋಕ್ಕೆ ಗಣೇಶ ಮಾತ್ರ ಬಂದನ. ಈ ವರ್ಷ ನೋಡೋಣ, ಮುಂದಿನ ವರ್ಷ ಗೌರಿ ಕೂಡ ಬರ್ತಾಳೆ ಅನ್ನೋ ಗೊತ್ತಿಲ್ಲ. ನಾನು ಪೂಜೆ ಮಾಡ್ತಾ ಇರುವಾಗ ಎಲ್ಲ ಗಣಪತಿಗಳು, ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ಹೊಂಟಿದ್ದು ನೋಡ್ರಿ ಹೊರಗಡೆ. ಫಸ್ಟ್ ಟೈಮ್ ನನಗೆ ಗೊತ್ತಿದ್ದಿಲ್ಲ. ಬೇರೆ ಕಡೆ ಎಲ್ಲ ನಾನು ಬೆಳಗ್ಗೆನೇ ಪೂಜೆ ಮಾಡೋದು ನೋಡಿದ್ದೆ ಗಣಪತಿ ಇಟ್ಟು. ಬಟ್ ಇಲ್ಲಿ ಕನಕಗಿರಿ ಒಳಗೆ ನಾನು ಸ್ವಲ್ಪ ನನಗೆ ಅದು ಆಶ್ಚರ್ಯ ಅನಿಸುತ್ತೆ. ಎಲ್ಲರೂ ಸಾಯಂಕಾಲ ರಾತ್ರಿವರೆಗೂ ಗಣಪತಿನ ತರಾಕತ್ತಿದ್ರು. ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ಸಾಯಂಕಾಲ ಮೇಲೆ ಪೂಜೆ ಆದವು. ಅದೇ ಒಂದು ಹೊಸದು ಅನಿಸಿತ್ತು. ಆ ವಿಷಯ ನಂಗೆ ಗೊತ್ತಿದ್ದಿಲ್ಲ ನೋಡ್ರಿ. ಹಾಗೆ ಈ ವಿಡಿಯೋದಲ್ಲಿ ಕಾಣಕತ್ತಲ್ಲ ಗಣಪತಿ, ಇದು ಯಾವ ಏರಿಯಾದು, ಇದು ಗಣಪತಿ ಹೆಸರು ಏನಂತ ಹೇಳ್ರಿ, ಕಮೆಂಟ್ ಮಾಡಿರಿ ಯಾರು ಈ ವಿಡಿಯೋ ನೋಡೋಕೆ ಕುಂತಾರಲ್ಲ ಕನಗಿರಿಯವರು.
ಹಾಗೆ ನಮ್ಮದು ಪೂಜೆ ಎಲ್ಲ ಮುಗಿದು ಮಂಗಳಾರತಿನ ಆಯ್ತು. ಹಾಗೆ ಇನ್ನೊಂದು ದೊಡ್ಡ ಗಣಪತಿ ಬರಾಕತ್ತೈತೆ ನೋಡ್ರಿ. ಈ ಗಣಪತಿ ಹೆಸರು ಏನಂತ ಕಮೆಂಟ್ ಮಾಡಿರಿ. ಅದಾದಮೇಲೆ ನೋಡ್ರಿ ಮತ್ತೆ ಸಾಯಂಕಾಲ ಇನ್ನೊಂದು ಸಲ ನಮ್ಮ ಗಣಪತಿಗೆ ಪೂಜೆ ಎಲ್ಲ ಮಾಡಿ ಮತ್ತು ಇನ್ನೊಂದು ಸಲ ಮಂಗಳಾರತಿ ಎಲ್ಲ ಮಾಡಿ ಈಗ ಗಣಪತಿನ ಕಳಿಸೋ ಸಮಯ ಬಂದೇ ಬಿಡ್ತು. ಸ್ವಲ್ಪ ಬೇಜಾರಾಗಕತ್ತಿತ್ತು ನನಗಂತೂ ಕಳಿಸ್ಬೇಕಂದ್ರೆ. ಒಂದೇ ದಿನ ಇದ್ರೂ ಗಣಪತಿ ಎಷ್ಟು ಖುಷಿ, ಮನಸ್ಸಿಗೆ ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ ಇರುತ್ತೆ. ಈಗ ಹೋಗಿ ಮತ್ತೆ ಮುಂದಿನ ವರ್ಷ ಬಾ, ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡು, ನಿನ್ನ ಪೂಜೆ ಸರಿಯಾಗಿ ಮಾಡಿಲ್ಲ ಅಂದ್ರೂ ಹೊಟ್ಟೆ ಕಟ್ಕೊಂಬಿಡು. ಅದೇನೋ ಗೊತ್ತಿಲ್ಲ, ಪ್ರತಿ ವರ್ಷವೂ ಹಿಂಗೆ ಅನಿಸ್ತೈತಿ ಗಣಪತಿನ ಕಳಿಸ್ಬೇಕಾದ್ರೆ. ಬಟ್ ಅನಿವಾರ್ಯ ಕಳಿಸ್ಲೇಬೇಕು ಗಣಪತಿನ. ಈಗ ನಮ್ಮ ಗಣಪತಿ ಕೂಡ ವಿಸರ್ಜನೆ ಮಾಡುವಂಥ ಸಮಯ ಇಲ್ಲಿ ಬಂದೀವಿ ನೋಡ್ರಿ. ವಿಸರ್ಜನೆ ಮಾಡಕತ್ತೀವಿ. ಭಾಳ ಜನ ಬಂದಿದ್ದರು. ನಾವು ಇಲ್ಲಿ ಒಂದು ಡೋಣಿ ಟೈಪ್ ಇತ್ತು, ಇಲ್ಲೇ ತೊಗೊಂಬಂದ್ವಿ ನಮ್ಮ ಗಣಪತಿನೂ ಕೂಡ ವಿಸರ್ಜನೆ ಮಾಡೋಕ್ಕೆ. ಇದಾಗಿತ್ತು ನಮ್ಮ ಈ ವರ್ಷದ ಗಣಪತಿ ಹಬ್ಬದ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಿತ್ತು ಅಂತ. ಹಾಗೆ ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ನಮ್ಮ ಎಲ್ಲ ಕಪಲ್ ವ್ಲಾಗ್ಸ್ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ವಿ NC ಕಪಲ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ಮತ್ತೆ ಭೇಟಿಯಾಗೋಣ, ನಮಸ್ತೆ, ಸಿಗೋಣ, ಬಾಯ್ ಬಾಯ್. ಗಣಪನ ಬಟ್ಟೆ ಸರಿ ಸ್ವಲ್ಪ ನೀರಿದ್ರೆ ಹುಡುಗಿ ಬಿಡ್ಬೇಕು ಮಾಡಿದ್ದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.